ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಾಭರಣ ಪ್ರಿಯರಿಗೆ ಈಗ ಬಿಗ್ ಶಾಕ್. ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಚಿನ್ನವನ್ನ ಖರೀದಿ ಮಾಡೋದನ್ನ 1 ವರ್ಷಕ್ಕೆ ಮುಂದೂಡಿಕೆಯನ್ನ ಮಾಡ್ಕೊಳ್ಳಿ, ಪೆಟ್ರೋಲ್ ಡೀಸೆಲ್ ಅನ್ನ ಮಿತವ್ಯಯವಾಗಿ ಬಳಕೆ ಮಾಡ್ಕೊಳ್ಳಿ ಅಂತ. ಸೊ ಅದರಲ್ಲಿ ಈಗ ಚಿನ್ನಕ್ಕೆ ಮಾತ್ರ ಬರೋಣ. ಚಿನ್ನಾಭರಣ ಪ್ರಿಯರಿಗೆ ಈಗ ಒಂದು ಶಾಕ್ ಏನು ಅಂತಂದ್ರೆ, ಚಿನ್ನದ ದರ 20,000 ದಾಟುತ್ತಾ ಅಂತ ಪ್ರತಿ ಗ್ರಾಮ್ಗೆ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇನಾ? ಚಿನ್ನದ ಬೆಲೆ ಕಡಿಮೆಯಾಗೋ ಸಾಧ್ಯತೆಯೇ ಇಲ್ವಾ? ಹಾಗಿದ್ದಾಗ ಗೋಲ್ಡ್ ಅಸೋಸಿಯೇಷನ್ ಶಾಕಿಂಗ್ ಹೇಳಿಕೆಯನ್ನ ಕೊಡ್ತಾ ಇದೆ. ಈಗ ಚಿನ್ನದ ಬೆಲೆ ಕಡಿಮೆಯಾಗೋ ಸಾಧ್ಯತೆನೇ ಇಲ್ವಾ? ಸದ್ಯಕ್ಕೆ 1 ವರ್ಷದವರೆಗೂ ಕೂಡ ಇಲ್ಲ ಅನ್ನುವಂಥ ಲೆಕ್ಕಾಚಾರ. ಬಟ್ ಅದು ಬಂದಿರುವಂಥ ದಾರಿಯನ್ನು ನೋಡಿಕೊಂಡ್ರೆ ಅದು ಮೇಲೆ ಹೇಳಿದ್ದು ಕೆಳಗಡೆ ಇಳಿದಿರುವಂಥ ಉದಾಹರಣೆನೇ ಇಲ್ಲ. ಇದು ಜಸ್ಟ್ ಸ್ಯಾಂಪಲ್ ಅನ್ನುವಂಥದ್ದನ್ನು ಈಗ ತುಂಬ ಮಾತನಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಪ್ರತಿ ಗ್ರಾಮ್ಗೆ 20,000 ಹೋಗಿ ತಲುಪುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರತಿ ಗ್ರಾಮ್ಗೆ 20,000 ದಾಟುತ್ತೆ ಅಂತ ಹೇಳಿ. ಸೊ 12,000ಕ್ಕೆ ಹೋಗಿತ್ತು, ಅದಾದ ನಂತರ 20,000 ದಾಟುತ್ತೆ ಅಂತ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ದಾರೆ. ಇನ್ನಷ್ಟು ದರ ಹೆಚ್ಚಾಗಲಿದೆಯಂತೆ ಚಿನ್ನದ ದರ ಏರಿಕೆ ಆಗಿರೋದು ಆಮದು ಸುಂಕ ಅಷ್ಟೇ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ದರ ಏರಿಕೆ ಸಾಧ್ಯತೆ ಇದೆ. ಬೆಳ್ಳಿಯಲ್ಲೂ ಕೂಡ ಇನ್ನಷ್ಟು ಹೆಚ್ಚಳವಾಗುವಂತ ಸಾಧ್ಯತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಗೋಲ್ಡ್ ಅಸೋಸಿಯೇಷನ್ನ ಖಜಾಂಚಿ ರವಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಆಮದು ಸುಂಕವನ್ನ ಅಷ್ಟೇ ಹೆಚ್ಚಳ ಮಾಡಿದ್ದಕ್ಕೆ ಚಿನ್ನದ ದರ ಏರಿಕೆ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚಿನ್ನದ ದರ ಏರಿಕೆ ಆಗುವ ಪರಿಸ್ಥಿತಿ ಇದೆ. ಹಾಗಾಗಿ ಅದು ಏರಿಕೆ ಆದರೆ ಚಿನ್ನ ನಾಗಾಲೋಟಕ್ಕೆ ಹೋಗಿ ತಲುಪುತ್ತೆ. ಖರೀದಿ ಮಾಡಬೇಕು ಅಂತಂದರೆ ಉಸ್ಸಪ್ಪ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. 20 ಗ್ರಾಮ್ ತಗೊಳ್ಳುವಂಥವ್ರು 5 ಗ್ರಾಮಿಗೆ ಬಂದು ತಲುಪ್ತಾರೆ. 50 ಗ್ರಾಮ್ ತಗೊಳ್ಳೋರು 10 ಗ್ರಾಮಿಗೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಹೋಗ್ತಾರೇನೋ. ನಮ್ಮ ಪರಿಸ್ಥಿತಿ 1 ವರ್ಷದಿಂದ ಸರಿ ಇಲ್ಲ ಹೇಳ್ತೀನಿ ನೋಡಿ. ಯಾಕೆಂದರೆ 1 ವರ್ಷದಿಂದ ಪ್ರತಿದಿನ ಹೆಚ್ಚಳ. ಇವತ್ತು ನೀವು ನಿಮ್ಮ ಸ್ನೇಹಿತರ ಯಾರ ಬಂದು ಚಿನ್ನ ಬೆಲೆ ಎಷ್ಟಿದೆ ಅಂತೀರಾ, ನಿಮಗೆ ಬೆಲೆ ಹೇಳುವಷ್ಟರಲ್ಲಿ ಸಾಯಂಕಾಲ ಬಂದರೆ ಇನ್ನೊಂದು ಬೆಲೆ ಇರುತ್ತೆ. ಅವರು ನಿಮ್ಮ ಸ್ನೇಹಿತರು ಏನು ಹೇಳ್ತಾರೆ, ಏನಪ್ಪ ಬೆಳಗ್ಗೆ ಒಂದು ಹೇಳಿದ್ರು ಸಾಯಂಕಾಲ ಒಂದು ಹೇಳಿದ್ರು ಅಂತ. ಈ 1 ವರ್ಷದಿಂದನೂ ಇದೇ ರೇಟು, ಅಪ್ಪು ಡೌನು ಅಂತೂ ಸ್ವಲ್ಪನೇ, ಅಪ್ಪೇ ಜಾಸ್ತಿ. ನಾವು ಯಾರಿಗೆ ಕಮಿಟ್ಮೆಂಟ್ ಕೊಟ್ರೂ ಇಲ್ಲ. ಮುಂಚೆ ವಿಶ್ವಾಸವಲ್ಲದೆ ವ್ಯಾಪಾರ ಮಾಡ್ತಾಯಿದ್ವಿ. ಏನು ರೀ ರೇಟ್ ಇದೆ ಅಂದರೆ, ಇದೆ ಸರಿ ಈ ರೇಟಲ್ಲಿ ನೀವು ಮಾಡಿಕೊಡ್ತೀವಿ ಅಂತ ಇದ್ವಿ. ಮಾಡಿಕೊಟ್ಟಾದ್ಮೇಲೆ ನಾವು ಕೊಟ್ಟಿರೋ ಚಿನ್ನ ನಮ್ಗೆ ವಾಪಸ್ ಬರಬೇಕಂದ್ರೆ ನಾವೇ ದುಡ್ಡು ಹಾಕುವಂಥ ಪರಿಸ್ಥಿತಿ ಬರ್ತಾಯಿದೆ. ಸೊ ನಮಗೂ ನಷ್ಟಗಳು ಆಗತ್ತೆ ಅದರಲ್ಲಿ. ಈ ಮೊನ್ನೆ ರೀಸೆಂಟ್ಲಿ ಪ್ರಧಾನಮಂತ್ರಿಯವರು ಒಂದು ಮನವಿ ಮಾಡಿದ ತಕ್ಷಣ ನಾವು ನಮ್ಮ ವ್ಯಾಪಾರದಲ್ಲಿ ಅವ್ರು ಮನವಿ ಮಾಡೋಕ್ಕೆ ಮುಂಚೆನೇ ಗ್ರಾಹಕರೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ನಾನ್ ಎಕ್ಸಿಸ್ಟಿಂಗ್ ಗೋಲ್ಡ್ ಯಾರೂ ತೊಗೊತಾ ಇಲ್ಲ ಇವಾಗ. ಬೇಡದಿರೋದು ಬೇಡ, ಏನು ಬೇಕು ಬಂದಿರೋದೇನೋ ಮದುವೆಗೆ ಒಂದು ಸರ ಬೇಕು, ಒಂದು ಉಂಗುರ ಬೇಕು, ಅಷ್ಟು ತೊಗೊಳ್ಳಿ ಅಂತ ಕಸ್ಟಮರ್ಸ್ ಆಲ್ರೆಡಿ ನಮ್ಮ ದೇಶದಲ್ಲಿ ಎಲ್ಲರೂ ಬುದ್ಧಿವಂತರೇ ಇದ್ದಾರೆ. ಯಾರೂ ಎಕ್ಸ್ಚೆಕ್ಕರ್ಗೆ ಡ್ರೈನ್ ಮಾಡ್ತಾ ಇಲ್ಲ. ಜೊತೆಗೆ ಪ್ರಧಾನಮಂತ್ರಿಯವ್ರು ಕೊಟ್ಟಿರೋ ಮನವಿಯಲ್ಲಿ ನಾವು ಕೂಡ ನಮ್ಮ ಮನಸ್ಸಾಕ್ಷಿಯಿಂದ ಯಾರಾದರೂ ಬಂದರೆ, ಬೇಡ ಯಾಕೆ ಇನ್ವೆಸ್ಟ್ ಮಾಡ್ತೀರಿ, ಇವಾಗ ಇನ್ವೆಸ್ಟ್ಮೆಂಟ್ ಬೇಡ, ಸದ್ಯಕ್ಕೆ ನಿಮ್ಮ ಮದುವೆನೋ ಅಥವಾ ನಾಮಕರಣ ಇದೆ, ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ, 1 ವರ್ಷ ಬಿಟ್ಟು ತೊಗೊಳ್ಳಿ. ನಾವು ಯಾಕೆಂದರೆ ಪ್ರಧಾನಮಂತ್ರಿಯವರು ಒಳ್ಳೆ ದೇಶದ ಹಿತದಲ್ಲಿ ಹೇಳಿದ್ದಾರೆ. ಇದರಲ್ಲಿ ನಾವು ನಾಗರಿಕರಾಗಿ, ಒಳ್ಳೆ ನಾಗರಿಕರಾಗಿ, ನಾವು ಬರೀ ನಮ್ಮ ದೇಶನ ಕಾಪಾಡೋ ಸೈನಿಕರೇ ಅಲ್ಲ, ಎಲ್ಲರೂ ಪ್ರತಿಯೊಬ್ಬ ನಾಗರಿಕನಿಗೂ ಜವಾಬ್ದಾರಿ ಇದೆ ಅನ್ನೋ ರೀತಿಯಲ್ಲಿ ನಾವು ಕೂಡ ನಮ್ಮ ವ್ಯಾಪಾರ ಕಮ್ಮಿ ಆದರೂ ಪರಲ್ಲ. ಎಂಥ ಕೋವಿಡ್ ಟೈಮಲ್ಲಿ ಅಂಗಡಿ ಮುಚ್ಕೊಂಡು ತಡೆದಿದ್ದೀವಿ. ಇವತ್ತು ವ್ಯಾಪಾರ ಕಮ್ಮಿ ಮಾಡಿ ತಡೆಯೋಣ, ಏನು ತೊಂದರೆ ಇಲ್ಲ ದೇಶಕ್ಕೋಸ್ಕರ ಅಂತ ಮಾಡಿದ್ವಿ. ಸಡನ್ನಾಗಿ ನಿನ್ನೆ ರಾತ್ರಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ 6ರಿಂದ 15% ಮಾಡಿದ್ದಾರೆ. ಇವಾಗ ನಿನ್ನೆ ನಮ್ಮ ಅಂಗಡಿಯಲ್ಲಿ ಬಂದಿರೋ ಗ್ರಾಹಕರು ಇವತ್ತು ಬಂದು ಸಡನ್ನಾಗಿ ನಿಮ್ಮ 1,300 ರೂಪಾಯಿ ಜಾಸ್ತಿ ಅಂದರೆ ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಆಲ್ಮೋಸ್ಟ್ ಆಲ್ ಜನನೇ ಈಗ ಚಿನ್ನವನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಈಗ ಮದುವೆ ಕಾರ್ಯಕ್ರಮ ಸಮಾರಂಭಗಳಿಗೂ ಕೂಡ ತಗೊಳ್ಬೇಕು ಅಂತಂದರೆ ಅದನ್ನು ಕೂಡ ಬಹಳ ಯೋಜನೆ ಮಾಡಿ ತಗೊಳ್ಳೋ ಪರಿಸ್ಥಿತಿಗೆ ಜನಕ್ಕೆ ಬಂದುಬಿಡುತ್ತಾ ಅಂತ. ಅರುಣ್, ಚಿನ್ನದ ಜೊತೆ ಭಾರತೀಯರಿಗೆ ಯಾವತ್ತೂ ಕೂಡ ಭಾವನಾತ್ಮಕವಾಗಿರುವಂತಹ ನಂಟು. ಅದು ಕೆಲವೊಂದು ಎಸ್ಪೆಷಲಿ ಮದುವೆ ಸಮಾರಂಭಗಳಲ್ಲಿ ಅಂತೂ ಚಿನ್ನವನ್ನು ಖರೀದಿ ಮಾಡಲೇಬೇಕು ಅನ್ನುವಂತಹ ಕಟ್ಟಿಗೆ ಜನ ಬಿದ್ದಿರುವಂಥದ್ದು. ಬಟ್ ಈಗ ದೊಡ್ಡ ಮಟ್ಟದ ಶಾಕಿಂಗ್ ಅಂದರೆ, ಯುದ್ಧ ಆರಂಭಿಕ ಹಂತದಲ್ಲಿ ಚಿನ್ನದ ದರ ಕಡಿಮೆ ಆಗಿತ್ತು. ಜನ ಇನ್ನೇನೋ ಗುಡ್ ನ್ಯೂಸ್ ಚಿನ್ನ ಖರೀದಿದಾರರಿಗೆ ಅಂತಾನೆ ಅನ್ಕೊಂಡಿದ್ರು. ಬಟ್ ಈಗ ನೋಡಿದ್ರೆ ಒಂದ್ ಕಡೆಯಿಂದ ಪ್ರಧಾನಿ ಅವರು ಕರೆ ಕೊಟ್ಟಿದ್ದಾರೆ, ಮಗದೊಂದು ಕಡೆಯಿಂದ ಆಮದು ಸುಂಕದ ಏರಿಕೆಯ ಎಫೆಕ್ಟ್ ಏನಿದೆ ಅದು ಚಿನ್ನದ ದರದ ಮೇಲೆ ತಟ್ಟಿದೆ.
ಬರೋಬ್ಬರಿ 1 ಗ್ರಾಮ್ಗೆ 20,000 ಆದ್ರೂ ಅಚ್ಚರಿ ಇಲ್ಲ ಅನ್ನುವಂತಹ ಶಾಕಿಂಗ್ ನ್ಯೂಸ್ ಅನ್ನ ಈಗ ಅಸೋಸಿಯೇಷನ್ ಅವರು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಜನ ಏನ್ ಮಾಡೋದು ಅನ್ನುವಂತಹ ಗೊಂದಲದಲ್ಲೇ ಇದ್ದಾರೆ. ಸಾಮಾನ್ಯವಾಗಿ ಚಿನ್ನದ ದರ ಇತ್ತೀಚೆಗೆ ಏರಿಕೆ ಕಂಡಾಗ ವ್ಯಾಪಾರವೂ ಕೂಡ ಕಳೆದ 1 ವರ್ಷಗಳಿಂದ ಆಲ್ಮೋಸ್ಟ್ ಕುಸಿತ ಕಂಡಿತ್ತು ಅನ್ನುವಂಥದ್ದು ಚಿನ್ನದ ವ್ಯಾಪಾರಿಗಳ ಮಾತು. ಈಗ 1 ವರ್ಷ ಮತ್ತೆ ಎಗೇನ್ ಖರೀದಿ ಮಾಡಬೇಡಿ ಅನ್ನುವಂತಹ ಮಾತು, ಜೊತೆಗೆ ದರ ಏರಿಕೆಯ ಎಫೆಕ್ಟ್ ಏನಿದೆ, ಜನ ಚಿನ್ನ ಖರೀದಿ ಮಾಡೋದನ್ನ ತುಂಬಾ ಕಡಿಮೆ ಮಾಡ್ತಾರೆ ಅಂತ ಅನ್ಸುತ್ತೆ. ಈಗಲೇ ಜನರಿಗೆ ಚಿನ್ನ ಮುಟ್ಟಿದ್ರೆ ಶಾಕ್ ಅನ್ನುವಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಇವತ್ತು ಒಂದೇ ದಿನದಲ್ಲಿ ಯಾವ ರೇಂಜ್ಗೆ ಚಿನ್ನದ ದರ ಜಂಪ್ ಆಯ್ತು ಅಂದ್ರೆ ಜನ ಅಂಗಡಿಗೆ ಹೋದವರು ವಾಪಸ್ ಬರುವಂತಹ ಪರಿಸ್ಥಿತಿಯಲ್ಲೇ ಇದ್ದಾರೆ ಚಿನ್ನದ ದರದ ಒಂದು ರೇಟ್ ಅನ್ನ ನೋಡಿ. ಸೊ ಹಾಗಾಗಿ ಯಾವ ರೀತಿ ಆಗುತ್ತೆ ಏನು ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಕೆಲವೊಂದು ಅನಿವಾರ್ಯ ಸಂದರ್ಭದಲ್ಲಿ ಜನ ಖರೀದಿ ಮಾಡಲೇಬೇಕು, ಎಸ್ಪೆಷಲಿ ಮದುವೆ ಸಮಾರಂಭಗಳಲ್ಲಿ. ಸೊ ಹಾಗಾಗಿ ಯಾವ ರೀತಿ ಜನ ಇದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ಅರುಣ್, ಓಕೆ, ಧನ್ಯವಾದಗಳು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ರವಿಕುಮಾರ್ ಅವರೇ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಗೋಲ್ಡ್ ಅಸೋಸಿಯೇಷನ್ನ ಖಜಾಂಚಿ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ಈಗ ನಮಸ್ಕಾರ. ಈ ವಿಚಾರದಲ್ಲಿ ಸರ್ ಈಗ ಪ್ರಶ್ನೆ ಎದ್ದೇಳುವಂಥದ್ದು, ಎಷ್ಟರವರೆಗೂ ಕೂಡ ಇನ್ನೂ ಚಿನ್ನ ದರ ಏರಿಕೆ ಆಗ್ಬೋದು ಪ್ರತಿ ಗ್ರಾಮ್ಗೆ ಅಂತ? ನೋಡಿ, ಒಂದು ಅಂತಾರಾಷ್ಟ್ರೀಯ ಬೆಲೆ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತು. ಒಂದು 15 ದಿನದಿಂದ ಒಂದೇ ರೇಟ್ ಅಲ್ಲಿ ಹೆಚ್ಚು ಕಮ್ಮಿ ಇತ್ತು. ಅದು ಇದು ಹೆಚ್ಚು ಕಮ್ಮಿ ಇರೋ ಸಮಯಕ್ಕೆ ಇವಾಗ ನಾವು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ 6ರಿಂದ 15% ಮಾಡಿದ್ದಾರೆ. ಅದು ಇಮಿಡಿಯೇಟ್ ಎಫೆಕ್ಟ್. ಅದು ನಿನ್ನೆ ಏನಿತ್ತು ಬೆಲೆ ಇವತ್ತು ಕರೆಕ್ಟ್ ಆಗಿ ಅಷ್ಟೇ ರೈಸ್ ಆಗಿದೆ ಬೆಲೆ. ಇದು ಸುಧಾರಣೆ ಇವಾಗ ಸದ್ಯಕ್ಕೆ ಇಲ್ಲವರೆಗೂ ಇದೆ. ಮತ್ತೆ ಏನಾದ್ರೂ ಅಂತಾರಾಷ್ಟ್ರೀಯ ಯುದ್ಧದಲ್ಲಿ ಏನಾದ್ರೂ ಬೇರೆ ಚೇಂಜಸ್ ಬಂತು, ಯುದ್ಧದಲ್ಲಿ ತುಂಬಾ ನಷ್ಟ ಆಯ್ತು ಅಮೆರಿಕಾಗೆ, ಆತರ ಇತ್ತು ಅಂದ್ರೆ ತಿರುಗಿ ಬೆಲೆ ಏರುತ್ತೆ. ಆಮೇಲೆ ಸೊ ಯಾವಾಗ ಯುದ್ಧ ನಿಲ್ಲತ್ತೋ ಎಕನಾಮಿಕ್ ಆಕ್ಟಿವಿಟಿನೂ ಸ್ಟಾರ್ಟ್ ಆಗತ್ತೆ. ಎಕನಾಮಿಕ್ ಆಕ್ಟಿವಿಟಿ ಸ್ಟಾರ್ಟ್ ಆದಾಗ ಕೂಡ ಚಿನ್ನ ಏರೋ ಸಾಧ್ಯತೆ ಇದೆ. ಕಮ್ಮಿ ಆಗೋ ಸಾಧ್ಯತೆಗಳು ಎಲ್ಲೂ ಕಾಣ್ತಾ ಇಲ್ಲ. ಏನಿದ್ರು ಮೈನಿಂಗ್ ಸೆಕ್ಟರ್ ಅಲ್ಲಿ ಏನಾದ್ರು ಮೈನಿಂಗ್ ಅಲ್ಲಿ ಜಾಸ್ತಿ ಮಾಡಿ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ ಮಾತ್ರ ಕಮ್ಮಿ ಆಗ್ಬೋದು. ಇಲ್ಲ ಅಂದ್ರೆ ಇವಾಗ ಮೇನ್ ಇಂಪಾರ್ಟೆಂಟ್ ನೋಡಿ, ಈಗ ಈ ಯುದ್ಧದಿಂದ ಶೇರ್ ಮಾರ್ಕೆಟ್ ಎಲ್ಲಾ ಮಾರ್ಕೆಟ್ ಬಿದ್ದಿರೋದ್ರಿಂದ ಆ ಮಾರ್ಕೆಟ್ ಎದೊಳಕ್ ಇನ್ನೂ ಸಮಯ ಬೇಕಾಗತ್ತೆ. ಅದಕ್ಕೋಸ್ಕರ ಗೋಲ್ಡ್ ಯಾವಾಗೂ ಇನ್ನೂ ಹೈಯಲ್ಲೇ ಇರೋಂತ ಸೂಚನೆಗಳು ಕಾಣ್ತಾ ಇದೆ. ಈಗ ಸದ್ಯಕ್ಕೆ ಎಷ್ಟಿದೆ ಸರ್ ಗ್ರಾಮ್ಗೆ? ಇವತ್ತು ಸದ್ಯಕ್ಕೆ 15,490 ರೂಪಾಯಿ ಇದೆ 22 ಕ್ಯಾರೆಟ್. 24 ಕ್ಯಾರೆಟ್ 16,000 ಚಿಲ್ಲರೆ ಇದೆ. ನಿನ್ನೆಗೂ ಇವತ್ತು 1,280 ರೂಪಾಯಿ ಜಾಸ್ತಿ ಆಗಿದೆ 1 ಗ್ರಾಮ್ಗೆ. 10 ಗ್ರಾಮ್ಗೆ 12,800 ರೂಪಾಯಿ ಜಾಸ್ತಿ ಆಗಿದೆ. ಓಕೆ, ಬಟ್ ಈಗ ಇದು ಇನ್ನೂ 20,000 ಕ್ರಾಸ್ ಆಗುತ್ತೆ ಅಂತ ಹೇಳ್ತಿದ್ರೆ ಆಗ್ಬಹುದಾ ಸರ್ ಇದು? ಅಲ್ಲ, ಏನು ಆಶ್ಚರ್ಯ ಇಲ್ಲ. ಇದು ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಈಗ ಈ ಯುದ್ಧದ ಒಂದು ಪರಿಣಾಮ ಗೆಲ್ಲು ಸೋಲು ಏನೋ ಒಂದು ಡಿಸೈಡ್ ಆಗೋ ತನಕನು ಇದು ಪೀರಿಯಡ್ ಆಫ್ ಅನ್ಸರ್ಟನಿಟಿ ಅಂತೀವಿ ನಾವು. ಇದು ಈ ಅನ್ಸರ್ಟನಿಟಿ ಪೀರಿಯಡ್ ಇರೋದಕ್ಕೇನೆ ಬ್ಯಾಂಕ್ಗಳೆಲ್ಲ ತಗೊಂಡು ಟನ್ಗಳಷ್ಟು ಬ್ಯಾಂಕ್ಗಳು ತಗೊಂಡು ಸುರಕ್ಷಾ ಧಾಮದಿಂದ ಕಾಪಾಡ್ಕೊಂಡಿರೋದು. ಇವಾಗ ಮತ್ತೆ ಸೆಂಟ್ರಲ್ ಬ್ಯಾಂಕ್ ಇನ್ನೂ ತಗೊಳಕ್ಕೂ ರೆಡಿ ಇದೆ. ಬ್ಯಾಂಕ್ಗಳು ಯಾವಾಗ ಪರ್ಚೇಸ್ ಮಾಡ್ತಾರೋ ಇದ್ರ ಹಿಂದೆ ಫಾಲೋ ಮಾಡಕ್ಕೆ ಜನನು ತಗೊಂತಾ ಇರ್ತಾರೆ. ಇದು 20,000 ಆದ್ರೂ ಆಶ್ಚರ್ಯವಾದ ಏನೂ ಇಲ್ಲ. ಅಕಸ್ಮಾತ್ ಕಮ್ಮಿ ಆದ್ರೂ 1,000 ರೂಪಾಯಿ 2,000 ರೂಪಾಯಿ ಕಮ್ಮಿ ಆಗ್ಬೋದಷ್ಟೇ. ಬಟ್ ಜಾಸ್ತಿ ಆಗೋ ಸೂಚನೆಗಳು ತುಂಬಾ ಕಾಣ್ತಾ ಇದೆ. ಬಟ್ ಚಿನ್ನದ ಹಿಸ್ಟ್ರಿಯನ್ನ ತಗೊಂಡಾಗ ಸರ್ ಅದು ಬಂದಿರೋ ದಾರಿಯನ್ನ ನೋಡ್ಬಿಟ್ರೆ ಅದು ಮೇಲೇರಿದ್ದು ನೋಡಿದ್ರೆ ಕೆಳಗಡೆ ಇಳಿಯುವಂತ ಸಾಧ್ಯತೆನೇ ಇಲ್ಲ. ಅಲ್ಲಿ ಯುದ್ಧ ನಿಂತು ಕೂಡ ಚಿನ್ನ ಏನು ಕಡಿಮೆಗೆ ಸಿಕ್ಬಿಡುತ್ತಾ ಸರ್? ಆಮೇಲೆ ಇಲ್ಲ, ಏನಿಲ್ಲ. ಅದು ಹಾವು ಏಣಿ ಆಟ. ಅದು ನೋಡಿ, ಚಿನ್ನ ಯಾವಾಗೂ 10 ಮೆಟ್ಲು ಹತ್ತಿದೆ ಅಂದ್ರೆ ಇಳಿಯೋದು ಬರೀ 2 ಮೆಟ್ಲೆ, ತಿರುಗಿ 10 ವಾಪಸ್ ಇಳಿಯಲ್ಲ ಅದು. ನೋಡಿ, ಬೆಳ್ಳಿನೂ ಅಷ್ಟೇ. ನೋಡಿ, ನಿನ್ನೆ 2,50,000 ಇದ್ದಿದ್ದು ಇವತ್ತಿಗೆ ಹೆಚ್ಚು ಕಮ್ಮಿ 2,96 ಆಗಿದೆ. ಇದ್ರಲ್ಲಿ ಏನಾಗಿದೆ ಅಂದ್ರೆ ವ್ಯಾಪಾರಸ್ಥರಿಗೆ ಈಗ ಮದುವೆ ಅಥವಾ ಸಮಾರಂಭಗಳಿಗೆ ಎಲ್ರಿಗೂ ಬೆಳ್ಳಿ ಉಡುಗೊರೆ ಕೊಡ್ತಿದ್ರು. ಇವಾಗ 99% ಡ್ರಾಪ್ ಆಗಿದೆ ಬೆಳ್ಳಿ ಉಡುಗೊರೆ ಕೊಡೋದು. ಹೌದು, ಯೋಚನೆ ಮಾಡೋದು ಆಗ್ತಾ ಇಲ್ಲ ಈಗ. ಯಾಕೆಂದ್ರೆ ಇವಾಗ ಬಂದಿದ ತಕ್ಷಣ ಏನೋ ಒಂದು ಸಣ್ಣದ ವಸ್ತು ತೋರಿಸಿ ಅಂದ್ರೆ ದಿಢೀರನ್ನ 10,000 ಅಂದ್ರೆ ಅಯ್ಯೋ ಬೇಡಪ್ಪ 2,000 ಕವರ್ ಅಲ್ಲಿ ಹಾಕೊಳ್ಳೋಣ. ಅದೇ ಹೋಗಿದೆ. ಈಗ ನಮ್ಮ ಅಂಗಡಿಗಳಲ್ಲಿ ನಾವು ಕವರ್ ಇಟ್ಬಿಟ್ಟಿದ್ದೀವಿ, ಪಾಪ ಗ್ರಾಹಕರು ಯಾಕೆ ಬೇಜಾರಲ್ಲಿ ಹೋಗೋದು ಅಂತ. ಐ ಅಗ್ರಿ. ಯಾಕಂದ್ರೆ ಮುಂಚೆ ಆದ್ರೆ 1,000 ರೂಪಾಯಿನೋ 2,000ನೋ ಇಲ್ಲ 3,000ದವರೆಗೂ ಒಂದು ಬೆಳ್ಳಿ ಐಟಮ್ ಸಿಗೋದು. ಈಗ ಆ ಐಟಮ್ ಅಲ್ಲಿ ಬೆಳ್ಳಿನೇ ಸಿಗಲ್ಲ ಏನೋ ಈಗ. ಅದ್ರಲ್ಲೂ ಜಗಳ ಬೇರೆ ಉಂಟಾಗಿದೆ ನೋಡಿ. ನಾನು ಅವ್ರ ಮಗಳ ಮದುವೆಗೆ 4 ಗ್ರಾಮ್ ಚಿನ್ನ ಕೊಟ್ಟೆ, ಅವ್ರು ಬರೀ 40,000 ಹಾಕಿ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ ಬರುತ್ತೆ 4 ಗ್ರಾಮು? ಫ್ಯಾಮಿಲಿಗಳಲ್ಲೂ ಇವಾಗ ಜಗಳಗಳು ಶುರುವಾಗಿದೆ. ಏನಂತಾರೆ ಸರ್ ಬಂದಿರುವಂತ ಗ್ರಾಹಕರು ನಿಮ್ಮ ಇದಕ್ಕೆಲ್ಲ?
ಸರ್, ಗ್ರಾಹಕರು ಪ್ರಧಾನಮಂತ್ರಿ ಅವರು ಹೇಳಿದ್ದೇ ಅಲ್ಲ, ಒಂದು ವರ್ಷದಿಂದನೂ ಗ್ರಾಹಕರು ತುಂಬಾ ಹುಷಾರಾಗಿ ಓಕೆ. ಅನ್ವಾಂಟೆಡ್ ಪರ್ಚೇಸ್ ಯಾರು ಮಾಡ್ತಾ ಇಲ್ಲ, ನಾವು ನೋಡ್ತಾ ಸೊ ಇದ್ದೀವಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಬಿಸ್ಕೆಟ್ಗಳನ್ನು ಖರೀದಿ ಮಾಡ್ತಾ ಇಲ್ಲ. ಅದು ಇನ್ವೆಸ್ಟ್ಮೆಂಟ್ ಪರ್ಪಸ್, ಹಣವಂತರು, ಹಣ ಜಾಸ್ತಿ ಎಕ್ಸೆಸ್ ಅಲ್ಲಿರೋರು ಅವರು ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋ ಪ್ರಾಫಿಟ್. ಯಾರು ಈ ಶೇರ್ ಮಾರ್ಕೆಟ್ ಅಲ್ಲಿ ಅವರು ಪ್ರಾಫಿಟ್ ಇಲ್ಲ, ಬೇರೆ ಯಾವ ಮಾರ್ಕೆಟ್ ಅಲ್ಲೂ ಪ್ರಾಫಿಟ್ ಇಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, ಈ ಇನ್ವೆಸ್ಟರ್ಸ್ 3 ಹೊತ್ತು ನೋಡ್ತಾನೆ ಇರ್ತಾರೆ ಎಲ್ಲಿ ದುಡ್ಡು ಹಾಕೋದು ಅಂತ. ಅವರು ಈ ಗೋಲ್ಡ್ ಬಂದ್ಬಿಟ್ರು. ಯಾಕೆಂದ್ರೆ ಗೋಲ್ಡ್ ಆಲ್ರೆಡಿ ರಿಟರ್ನ್ಸ್ ಕೊಟ್ಬಿಟ್ಟಿದೆ, 3% ರಿಟರ್ನ್ಸ್ ಕೊಟ್ಟಿದೆ. ಬೆಳ್ಳಿ ಬಂದು 4% ರಿಟರ್ನ್ಸ್ ಕೊಟ್ಬಿಟ್ಟಿದೆ. ಆ ಕಾರಣಕ್ಕೆ ಇದು ಇನ್ವೆಸ್ಟರ್ ಮಾರ್ಕೆಟ್ ಆಗೋಯ್ತು. ನಿಜವಾಗ್ಲು ಒಡವೆ ತಗೊಬೇಕು, ಬೆಳ್ಳಿ ಪಂಚಪಾತ್ರೆ ತಗೊಬೇಕು, ಅವ್ರ ಮಾರ್ಕೆಟ್ ಇಂದ ಯಾವ್ದು ಜಾಸ್ತಿ ಆಗಿಲ್ಲ. ಇದು ಇನ್ವೆಸ್ಟರ್ ಮಾರ್ಕೆಟ್, ಅಂತಾರಾಷ್ಟ್ರೀಯ ಮಾರ್ಕೆಟ್ ಇಂದ ಇದು ಜಾಸ್ತಿ ಆಗಿರೋದು. ಹಂಗಂತೇಳಿ ಪಾಪ ಯಾರು ಮದುವೆಗಳಿಗೂ ಜಾಸ್ತಿ ತಗೊಂತಾ ಇಲ್ಲ. ಆಮೇಲೆ ತಗೊಂಡವರು ಗ್ರಾಹಕರು ಪ್ರಧಾನಮಂತ್ರಿ ಅವರು ಒಂದು ಎಮೋಷನಲ್ ಅಪೀಲ್ ಮಾಡಕ್ ಮುಂಚೆನೆ ಅವರೇ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಯಾರು ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಸರ್ ಈಗ ಗೋಲ್ಡ್ ಪರ್ಚೇಸ್ ಮಾಡುವಂತವ್ರದ್ದು? ಗೋಲ್ಡ್ ಪರ್ಚೇಸ್ ಮಾಡೋರು ಕಮ್ಮಿ ಅಂದ್ರೆ ನೋಡಿ, ಒಂದು 50% ಆಫ್ ದಿ ಪೀಪಲ್ ನಮ್ ಬರೋರು 20 ಗ್ರಾಮ್ ತಗೊಂಡವರು 10 ಗ್ರಾಮ್ ತಗೊಂತಿದ್ದಾರೆ. 10 ಗ್ರಾಮ್ ತಗೊಂಡವ್ರ 5 ಗ್ರಾಮ್ ತಗೊಂಡವ್ರು ಬಿಟ್ಬಿಟ್ಟಿದ್ದಾರೆ. ಪಾಪ ಬೆಳ್ಳಿ ತಗೊಂತಿದ್ರು, ಬೆಳ್ಳಿಗೆ ಚಿನ್ನದ ಪಾಲಿಶ್ ಆಗಿರೋದು. ಇವಾಗ ಬೆಳ್ಳಿ ಬೆಲೆ ಜಾಸ್ತಿ ಆದ್ರೆ ಇನ್ನು ಅದನ್ನು ಬಿಟ್ಬಿಡ್ತಾರೆ. ಇನ್ನ ಚಿನ್ನ ಮತ್ತೆ ಬೆಳ್ಳಿ ಮುಂಚೆ ಕಾಲದಲ್ಲಿ ಇತ್ತು ನೋಡಿ, ಅಯ್ಯೋ ತುಂಬಾ ಶ್ರೀಮಂತರು, ಅವ್ರ ಮನೇಲಿ ಚಿನ್ನ ಇದೆ ಅನ್ನೋ ತರ ಪರಿಸ್ಥಿತಿ ವಾಪಸ್ ಬಂದಿದೆ ಇವಾಗ. ಬಟ್ ನೀವೇನ್ ಹೇಳಕ್ ಬಯಸ್ತೀರಾ ಸರ್ ವಿಚಾರದಲ್ಲಿ? ಜನರಿಗೆ ಏನ್ ಮಾಡಿ ಅಂತ ಹೇಳಕ್ ಬಯಸ್ತೀರಾ? ನೋಡಿ, ಜನರು ಏನೇ ಬೆಲೆ ಆಗ್ಲಿ ನೋಡಿ, ಇವಾಗ ನಾವ್ ಏನಾದ್ರು ಒಂದು ಅಡ್ವೈಸ್ ಕೊಟ್ಟಾಗ ಜಾಸ್ತಿ ಆಗತ್ತೆ ಅಂತ ಆಯ್ತು. ಇವಾಗ ಅವ್ರು ತಗೊಬೇಕು ಅಂತಿದ್ರೆ ಸಣ್ಣ ಸಣ್ಣ ಮೌಲ್ಯದಲ್ಲಿ ಅವ್ರ ಕೈಯಲ್ಲಿ ಸೇವಿಂಗ್ಸ್ ಅಲ್ಲಿ ನೋಡಿ, 80-20 ಫಾರ್ಮುಲಾ ಅಂತೀವಿ. 80% ಅಲ್ಲಿ ಅವರು ಶೇರ್ ಮಾರ್ಕೆಟ್ ಅಥವಾ ಬಾಂಡ್ಸ್ ಆ ತರ ಯಾರು ತಗೊಬಹುದು. ಬರೀ 20% ಅಲ್ಲಿ ಮಾತ್ರ ಚಿನ್ನ ತಗೊಳ್ಳಿ. ಆಮೇಲೆ ಯಾವಾಗ ಹೋಗು ಸಣ್ಣದಾಗಿ ತಗೊಳ್ಳಿ, ಆವರೇಜ್ ಆಗತ್ತೆ. ಒಂದಿನ ಈ ಬೆಲೆಯಲ್ಲಿ ಆಯ್ತು, ಒಂದಿನ ಆ ಬೆಲೆಯಲ್ಲಿ ಆಯ್ತು ಅಂದ್ರೆ ಒಂದು ಆವರೇಜ್ ಪ್ರೈಸ್ ಬರುತ್ತೆ. ಹಂಗಂತೇಳಿ ಇರೋ ದುಡ್ಡೆಲ್ಲ ದುಡ್ಬಿಟ್ಟು ಜಾಸ್ತಿ ಆಗತ್ತೆ ಅಂತ ಬರೀ ಅದ್ರಲ್ಲೇ ಹೋಗ್ಬೇಡಿ. ಯಾಕಂದ್ರೆ ಎಲ್ರಿಗೂ ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಚಿನ್ನ ಇನ್ವೆಸ್ಟ್ಮೆಂಟ್ ಯಾವಾಗೂ 20% ಆಫ್ ದಿ ಇನ್ಕಮ್ ಅಲ್ಲಿ ಮಾತ್ರ ಮಾಡಬೇಕು. ಸೊ ಪೂರ್ತಿಯಾಗಿ ನಾನು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಲ್ಲಿ ನಾನು ಚಿನ್ನ ಖರೀದಿ ಮಾಡಿ ಇಡ್ತೀನಿ ಅನ್ನೋದು ಈಗ ಸದ್ಯಕ್ಕೆ ಮಾಡಕ್ ಹೋಗ್ಬೇಡಿ ಅಂತ. ಅದು ಗೇಮ್ ಆಡಬಾರ್ದು. ಯಾಕಂದ್ರೆ ನೋಡಿ, ಬೆಳ್ಳಿ ಬಂದು ದಿಢೀರ್ ಅಂತ 4 ಲಕ್ಷ ಆಗೋಯ್ತು, ತಿರುಗಿ 2.20ಕ್ಕೂ ಬಂತು. ಇದು ಎಲ್ರು ಮಾಡ್ತಾ ಇದಾರಲ್ಲ, ಎಲ್ರು ತಗೊಂತಾ ಇದಾರಲ್ಲ ಅಂತ ಅದ್ರಿಂದ ಹೋಗ್ಬಾರ್ದು. ಫಂಡಮೆಂಟಲಿ ಸ್ಟ್ರಾಂಗ್ ನೋಡ್ಕೊಂಡು, ಅಕಸ್ಮಾತ್ ಅವ್ರಿಗೆ ಮುಂದಕ್ಕೆ ಬೇಕು ನಮ್ದು ಸ್ಮಾಲ್ ಸೇವಿಂಗ್ ಅನ್ನೋರು ಯಾವುದೇ ಬೆಲೆ ಇರಲಿ ಸ್ವಲ್ಪ ತಗೊಬಹುದು ಅಷ್ಟೇ ಹೊರತು ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಚಿನ್ನ ಬೆಳೆಯುತ್ತೆ ಅಂತ ತಗೊಂಡ್ಬಿಟ್ವಿ, ಅದು ಬೆಳೆದಿಲ್ಲ, ಅಯ್ಯೋ ನಮ್ಗೆ ಹಾಳ ಹೋಗ್ತೀವಿ ಅನ್ನೋದು ಪರಿಸ್ಥಿತಿನೂ ಬರಬಾರ್ದು. ಅದರಿಂದ ಎಷ್ಟು ಬೇಕೋ ಅಷ್ಟು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾತ್ರ ತಗೊಬೇಕಾಗತ್ತೆ. ಓಕೆ, ತುಂಬಾ ಧನ್ಯವಾದಗಳು ರವಿಕುಮಾರ್ ಅವರೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಚಿನ್ನದ ವಿಚಾರದಲ್ಲಿ ಈಗ ಬಹು ದೊಡ್ಡದಾಗಿರುವಂಥದ್ದು ದರ ಏರಿಕೆಯ ವಿಚಾರ. ಈಗಾಗಲೇ ರವಿಕುಮಾರ್ ಅವರ ವಿಚಾರದಲ್ಲಿ ಹೇಳ್ತಾ ಇದ್ರು 20,000 ದಾಟಿದ್ರು ಕೂಡ ಅಚ್ಚರಿ ಪಡಕ್ಕೆ ಹೋಗ್ಬೇಡಿ ಅಂತ. ಚಿನ್ನಾಭರಣ ಪ್ರಿಯರಿಗೆ ಒಂದು ರೀತಿಯಾಗಿ ಶಾಕ್ ಅಂತಲೇ ಹೇಳ್ಬೋದು. ಚಿನ್ನ ಬೆಳ್ಳಿಯ ಮೇಲಿನ ಆಮದು ಸುಂಕವನ್ನ ಈಗ ಕೇಂದ್ರ ಹೆಚ್ಚಳವನ್ನ ಮಾಡಿದೆ. ಸುಂಕ ಹೆಚ್ಚಳ ಬೆನ್ನಲ್ಲಿ ಚಿನ್ನ ಬೆಳ್ಳಿ ದರದಲ್ಲಿ ಏರಿಕೆ ಕಾಣಿಸಿಕೊಳ್ತಾ ಇದೆ. 22 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 12,750 ರೂಪಾಯಿ ಹೆಚ್ಚಳವಾಗಿದೆ. 22 ಕ್ಯಾರೆಟ್ 10 ಗ್ರಾಮ್ಗೆ 1,41,150 ರೂಪಾಯಿ ಆಗಿದೆ. ಸೊ 53,900 ರೂಪಾಯಿ ಆಗಿದೆ. ಈ ಕಡೆಗೆ 10 ಗ್ರಾಮ್ಗೆ ಲೆಕ್ಕಾಚಾರ 24 ಕ್ಯಾರೆಟದ್ದು 1 kg ಬೆಳ್ಳಿಗೆ 20,000 ಏರಿಕೆ ಆಗಿರೋದು. ಸೊ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಶುದ್ಧ ಚಿನ್ನದ್ದು ಮತ್ತು 22 ಆಭರಣ ಚಿನ್ನಕ್ಕೆ ಎಷ್ಟಾಗಿದೆ ಏನು ಅನ್ನುವಂಥದ್ದನ್ನು ನಿಮಗೆ ಲೆಕ್ಕಾಚಾರಗಳನ್ನು ಕೂಡ ಕೊಡ್ತೀವಿ. ಆಭರಣ ಚಿನ್ನ ನಿನ್ನೆ ಎಷ್ಟಿತ್ತು, ಇವತ್ತೆಷ್ಟಿದೆ, ಹೆಚ್ಚಳ ಎಷ್ಟಾಗಿದೆ ಅನ್ನೋದು ಲೆಕ್ಕಾಚಾರ. 10 ಗ್ರಾಮ್ಗೆ 1,41,150 ರೂಪಾಯಿ ನಿನ್ನೆ ಇತ್ತು. ಇವತ್ತು 1,52,900 ರೂಪಾಯಿ ಆಗಿದೆ. ಒಟ್ಟು 12,750 ರೂಪಾಯಿ ಹೆಚ್ಚಳವಾಗಿರೋದು. ಸೊ ಹಾಗಾಗಿ ಈಗ ಈ ಚಿನ್ನದ ದರ ಈಗ ಏರಿಕೆ ಕಾಣಿಸಿಕೊಳ್ತಾ ಇದೆ. ಇನ್ನು ಬೆಳ್ಳಿ ದುಬಾರಿ ಆಗಿರೋದು. ನಿನ್ನೆ 1 kg ಬೆಳ್ಳಿಗೆ 2,90,000 ರೂಪಾಯಿ ಇತ್ತು. ಇವತ್ತು 3,10,000 ರೂಪಾಯಿ ಆಗಿದೆ. 20,000 ರೂಪಾಯಿ ಹೆಚ್ಚಳವಾಗಿರೋದು ಬೆಳ್ಳಿಯಲ್ಲಿ. ಈಗ ಈ ನಮ್ಮ ಇರಾನ್ ಮತ್ತು ಅಮೇರಿಕ ಯುದ್ಧ ಶುರುವಾದ ನಂತರ ನಾವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಮೊದಲನೇದಾಗಿ ಗ್ಯಾಸ್ ಸಮಸ್ಯೆ ಎದುರಿಸಿದ್ವಿ, ಆಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ದು ಸಮಸ್ಯೆ ಇದೆ. ಅದೇ ರೀತಿ ನಮ್ಮ ದೇಶದಿಂದ ಯಾವುದಾದ್ರು ರಫ್ತಾಗಬೇಕಂದ್ರೂ ಸಮಸ್ಯೆ ಇದೆ, ಆಮದಾಗಬೇಕಂದ್ರೂ ಸಮಸ್ಯೆ ಇದೆ, ರಸಗೊಬ್ಬರದ ಸಮಸ್ಯೆ ಇದೆ. ಇವೆಲ್ಲರ ಸಮಸ್ಯೆಗಳ ಮಧ್ಯೆ ಏನಪ್ಪ ಅಂತಂದರೆ
ನಮಗೆ ವಿದೇಶಿ ವಿನಿಮಯ ಅಂತ ಇರುತ್ತೆ. ಅಂದರೆ ನಾವು ರಫ್ತು ಮಾಡ್ತಾ ಇರ್ತೀವಿ, ಆಮದು ಮಾಡ್ಕೋತಾ ಇರ್ತೀವಿ. ರಫ್ತು ಜಾಸ್ತಿ ಇದ್ದಾಗ, ಆಮದು ಕಡಿಮೆ ಇದ್ದಾಗ ನಮ್ಮ ಆರ್ಥಿಕತೆ, ನಮ್ಮ ದೇಶದ ಹಣಕಾಸಿನ ಪರಿಸ್ಥಿತಿ ಸುಸ್ಥಿರವಾಗಿದೆ ಅಂತ ಅರ್ಥ. ಯಾವಾಗ ನಮ್ಮದು ರಫ್ತು ಕಡಿಮೆ ಇರುತ್ತೆ, ಆಮದು ಜಾಸ್ತಿ ಇರುತ್ತೆ, ಆವಾಗ ನಮ್ಮದು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು. ನಮ್ಮ ದೇಶದಲ್ಲಿ ಏನಪ್ಪ ಅಂತಂದರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲ, ಹಾಗಾಗಿ ನಾವು 100% ಅದನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಗ್ಯಾಸನ್ನು ನಾವು ಮೆಜಾರಿಟಿ ಅಂದರೆ 90% ಅಂದಲೇನೋ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ನಮಗೆ ಬೇರೆ ದಾರಿ ಇಲ್ಲ, ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಯಾಕೆಂತಂದರೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಬೇರೆ ಬೇರೆ ಪ್ರೊಡಕ್ಷನ್ ಇರ್ಬೋದು, ಅದಕ್ಕೆಲ್ಲ ಬೇಕಾಗುತ್ತೆ. ಇನ್ನೊಂದು ಅತಿ ಹೆಚ್ಚು ನಾವು ಆಮದು ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಚಿನ್ನ. ಈ ಬೇರೆ ಕಚ್ಚಾ ಪದಾರ್ಥಗಳಿರ್ಬೋದು, ರಸಗೊಬ್ಬರ ಇರ್ಬೋದು, ಪೆಟ್ರೋಲ್ ಡೀಸೆಲ್ಗೆ ಹೋಲಿಕೆ ಮಾಡಿದಾಗ ಚಿನ್ನ ಏನಾಗುತ್ತಪ್ಪ ಅಂತಂದರೆ ನಮಗೊಂದು ಸಮಸ್ಯೆಯನ್ನು ತಂದೊಡ್ಡುತ್ತೆ. ಏನು ಅಂತಂದರೆ ಇದು ಅನ್ಪ್ರೊಡಕ್ಟಿವ್ ಅಸೆಟ್ ಅಂತ ಹೇಳ್ತೀವಿ. ಆ ಚಿನ್ನ ಬಂದು ಏನಾಗುತ್ತೆ, ಇಲ್ಲಿ ಒಂದು ಆಭರಣದ ರೂಪದಲ್ಲಿ ಅಥವಾ ಬಿಸ್ಕೆಟ್ ರೂಪದಲ್ಲಿ, ಹೂಡಿಕೆ ರೂಪದಲ್ಲಿ ಅದು ಜನರ ಮನೆಯನ್ನು ಸೇರುತ್ತೆ, ಲಾಕರ್ಗಳಲ್ಲಿ ಸೇರಿರುತ್ತೆ. ಅದು ಆರ್ಥಿಕತೆಯಲ್ಲಿ, ಎಕಾನಮಿನಲ್ಲಿ ರನ್ ಆಗೋದಿಲ್ಲ. ಅದೇ ಬೇರೆ ಕಚ್ಚಾ ಪದಾರ್ಥಗಳು ತೊಗೊಂಡ್ರೆ ಅದನ್ನು ಫಿನಿಶ್ಡ್ ಪ್ರಾಡಕ್ಟ್ ಮಾಡ್ತೀವಿ, ಅದನ್ನು ಮಾರ್ತೀವಿ, ಮತ್ತು ಅದು ಇನ್ನೊಂದು ರೂಪ ಬರುತ್ತೆ. ಆ ಚಲಾವಣೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಹೆಚ್ಚು ಹೆಚ್ಚು ಕೆಲಸಗಳ ಸೃಷ್ಟಿಯಾಗುತ್ತೆ, ಸರ್ಕಾರಕ್ಕೆ ತೆರಿಗೆಯನ್ನು ಬರ್ತಾ ಹೋಗುತ್ತೆ. ಹಾಗಾಗಿ ಯಾವಾಗ ವಿದೇಶಿ ವಿನಿಮಯದ ಮೇಲೆ ಒತ್ತಡ ಬರುತ್ತೆ, ಆವಾಗ ಸರ್ಕಾರಗಳಿರ್ಬೋದು, ಹಿಂದಿನ ಸರ್ಕಾರಗಳಿರ್ಬೋದು, ಈಗಿನ ಪ್ರಧಾನಮಂತ್ರಿ ಇರ್ಬೋದು, ಯಾವುದು ಅನವಶ್ಯಕ ಆಮದುಗಳಿದೆ ಅದನ್ನು ನೀವು ತಡೆವೊಡ್ಡಿ, ಅದನ್ನು ನೀವು ಪೋಸ್ಟ್ಪೋನ್ ಮಾಡಿ ಅಥವಾ ಮಾಡಬೇಡಿ, ಅದನ್ನು ಅವಾಯ್ಡ್ ಮಾಡಿ ಅಂತ ಕೇಳ್ಕೊತಾರೆ. ಈಗ ನಮಗೆ ಹೋದ ವರ್ಷದಲ್ಲಿ ಸುಮಾರು 800 ಟನ್ನಷ್ಟು ನಾವು ಚಿನ್ನವನ್ನು ಆಮದು ಮಾಡ್ಕೊಂಡಿದ್ದೀವಿ. ಅಂತಂದರೆ 72 ಬಿಲಿಯನ್ನಷ್ಟು ನಾವು ಅದಕ್ಕೆ ವಿದೇಶಿ ವಿನಿಮಯನ ಕೊಟ್ಟಿದ್ದೀವಿ. ನೋಡಿ, ವಿದೇಶಿ ವಿನಿಮಯ ಯಾವಾಗ ನಮ್ಮದು ರಫ್ತು ಕಡಿಮೆ ಆಗುತ್ತೆ, ಆಮದು ಜಾಸ್ತಿ ಆಗುತ್ತೆ, ಡಾಲರ್ ಬೆಲೆನೂ ಜಾಸ್ತಿ ಆಗುತ್ತೆ. ಡಾಲರ್ ಬೆಲೆ ಜಾಸ್ತಿ ಆಯಿತು ಅಂದರೆ ನಾವು ಏನೇನು ತರಿಸ್ಕೋತೀವಿ ಅದಕ್ಕೆ ಹೆಚ್ಚು ಹೆಚ್ಚು ದುಡ್ಡು ಕೊಡಬೇಕಾಗುತ್ತೆ. ಹಾಗಾಗಿ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆನೂ ಜಾಸ್ತಿ ಆಗಿರೋದು. ಹಾಗಾಗಿ 72 ಬಿಲಿಯನ್ ಅಂದರೆ ಹೋದ ವರ್ಷ 1 ಬಿಲಿಯನ್ ಅಂದರೆ 9,000 ಕೋಟಿ ಹೆಚ್ಚು ಕಡಿಮೆ ಅಪ್ರಾಕ್ಸಿಮೇಟ್ಲಿ. 72 ಬಿಲಿಯನ್ ಅಷ್ಟು ನಾವು ನಮ್ಮ ಡಾಲರ್ ಕರೆನ್ಸಿನ ಚಿನ್ನವನ್ನು ತೆಗೆದುಕೊಂಡಿದ್ವಿ. ಆ ಚಿನ್ನ ಬಂದು ಏನಾಯ್ತಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಅನ್ಪ್ರೊಡಕ್ಟಿವ್ ಆಗಿ ಕೂತಿದೆ. ಪ್ರಪಂಚದಲ್ಲಿ ನೋಡಿದ್ರೆ ನಾವು ಚೀನಾ ನಂತರ ಅತಿ ಹೆಚ್ಚು ಚಿನ್ನವನ್ನು ಬಳಸುವಂಥವ್ರು. ಯಾಕೆ ಅಂತಂದರೆ ಚಿನ್ನ ಅನ್ನೋದೇನಾಗಿದೆಯಪ್ಪ ಅಂತಂದರೆ ಕೇವಲ ಅದು ಹೂಡಿಕೆ ಅಂತ ನಾವು ನೋಡೋದಿಲ್ಲ ನಮ್ಮ ಜನಜೀವನದಲ್ಲಿ. ಅದು ಒಂದು ನಮ್ಮ ಕಾರ್ಯಕ್ರಮಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಅದರಲ್ಲಿ ಒಂದು ಅವಿಭಾಜ್ಯ ಅಂಗ ಆಗಿದೆ. ಹಾಗಾಗಿ ಏನಪ್ಪ ಅಂತಂದರೆ ಅದರದ ಬೇಡಿಕೆ ಜಾಸ್ತಿ ಆಗ್ತಾನೇ ಇದೆ, ಬಳಕೆ ಜಾಸ್ತಿ ಆಗ್ತಾಯಿದೆ, ಹಾಗೆ ಬೇಡಿಕೆನೂ ಜಾಸ್ತಿ ಆಗ್ತಾಯಿದೆ. ಇನ್ನು ಬಳಕೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅದನ್ನು ಕಷ್ಟಕಾಲದಲ್ಲಿ ಅನುಕೂಲ ಆಗುತ್ತೆ ಅಂತ ಇನ್ನೇನು ಜಾಸ್ತಿ ಆಗಿಬಿಡುತ್ತೆ, ಮತ್ತಿನ್ನು ಕಡಿಮೆ ಆಗೋದಿಲ್ಲ ಅಂಥೇಳಿ ಖರೀದಿ ಮಾಡೋರ ಸಂಖ್ಯೆನೇ ತುಂಬ ಜಾಸ್ತಿ ಆಗಿದ್ದಿತ್ತು. ಸೊ ಹಾಗಾಗಿ ಅದು 1,12,000ಕ್ಕೆ ಬಂದಾಗಲೇ ವಿಪರೀತವಾಗಿ ಖರೀದಿ ಮಾಡಿರೋರ ಸಂಖ್ಯೆ ಜಾಸ್ತಿ ಆಯಿತು. ಆಮೇಲೆ ಅದರ ಬೇಡಿಕೆಗಳು ಹಾಗೆ ಆಗೋಯ್ತು. ಏರಿಕೆ ಆದಂಗೆ ಕಡಿಮೆ ಆಗುತ್ತೆ.